ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಅಜಯ್. ನಮ್ಮದು ಒಂದು ಸಣ್ಣ ಮತ್ತು ಸುಂದರ ಕುಟುಂಬ. ನನ್ನ ತಂದೆ ತಾಯಿ ಅತ್ಯಂತ ಮುಗ್ಧರು. ನನಗೆ ಒಬ್ಬ ಅಣ್ಣನಿದ್ದಾನೆ, ಅವನ ಹೆಸರು ವಿಜಯ್. ನಾನು ಮನೆಯ ಕೊನೆಯ ಮಗನಾದ ಕಾರಣ ಅಪ್ಪ ಅಮ್ಮ ನನ್ನನ್ನು ಹೆಚ್ಚು ಮುದ್ದು ಮಾಡಬೇಕೆಂದು ಬಯಸುತ್ತಿದ್ದೆ. ಆದರೆ ಮನೆಯಲ್ಲಿ ಅಣ್ಣ ಅಂದರೆ ಎಲ್ಲರಿಗೂ ಪಂಚಪ್ರಾಣ. ವಿಜಯ್ ಅಣ್ಣನ ಊಟ, ನಿದ್ರೆ ಮತ್ತು ಅವನ ಕೆಲಸದ ಬಗ್ಗೆ ಅಪ್ಪ ಅಮ್ಮ ಸದಾ ಕಾಳಜಿ ವಹಿಸುತ್ತಿದ್ದರು. ಪ್ರತಿ ವಿಷಯದಲ್ಲೂ ಅವನಿಗೆ ಬೆಂಬಲ ನೀಡುತ್ತಿದ್ದರು. ನನಗೆ ಅಣ್ಣನ ಮೇಲೆ ಅಕ್ಕರೆ ಇದ್ದರೂ ಈ ತಾರತಮ್ಯದಿಂದ ನನ್ನಲ್ಲಿ ಬೇಸರ ಮತ್ತು ಅಸಮಾಧಾನ ಮೂಡಲು ಪ್ರಾರಂಭವಾಯಿತು. ನಾನು ಬೆಳೆಯುತ್ತಿದ್ದಂತೆ ಈ ಅಸಮಾಧಾನ ಕೋಪವಾಗಿ ಬದಲಾಯಿತು. ಮನೆಯಲ್ಲಿದ್ದರೆ ಸದಾ ಜಗಳವಾಗುತ್ತದೆ ಎಂಬ ಕಾರಣಕ್ಕೆ ನಾನು ಸರ್ಕಾರಿ ಹಾಸ್ಟೆಲ್ಗೆ ಸೇರಿಕೊಂಡೆ. ಅಪರೂಪಕ್ಕೆ ಮನೆಗೆ ಬರುತ್ತಿದ್ದೆ. ಅಣ್ಣನೊಂದಿಗಿನ ನನ್ನ ಸಂಬಂಧ ಕೇವಲ ಒಂದು ಹೊಂದಾಣಿಕೆಯಾಗಿದೆ ಹೊರತು ಮೊದಲಿನ ಪ್ರೀತಿ ನನ್ನಲ್ಲಿ ಉಳಿದಿರಲಿಲ್ಲ. ನಾನು ತುಂಬಾ ವ್ಯಾವಹಾರಿಕವಾಗಿ ಅಣ್ಣನ ಜೊತೆ ವರ್ತಿಸುತ್ತಿದ್ದೆ. ಅಣ್ಣ ತುಂಬಾ ಸರಳ ಸ್ವಭಾವದವನು. ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದ, ಆದರೆ ಮನೆಯವರು ನನ್ನನ್ನು ಹೊರಗಿನವನಂತೆ ಕಾಣುತ್ತಿದ್ದಾರೆ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಅಷ್ಟರಲ್ಲಿ ಅತ್ತೆಯ ಮಗಳು ಕಾವ್ಯಳನ್ನು ಅಣ್ಣನಿಗೆ ಕೊಟ್ಟು ಮದುವೆ ಮಾಡುವ ಮಾತುಕತೆ ನಡೆಯಿತು. ಕಾವ್ಯ ತುಂಬಾ ಸುಂದರಿಯಾಗಿದ್ದಳು. ಅವಳನ್ನು ನೋಡಿ ನಾನು ಕೂಡ ಮಾರು ಹೋಗಿದ್ದೆ. ಅಣ್ಣನ ಮೇಲಿನ ದ್ವೇಷದಿಂದ ನಾನು ಅವನಿಗಿಂತ ಹೆಚ್ಚು ಓದಿ ದೊಡ್ಡ ಕೆಲಸ ಪಡೆಯಬೇಕೆಂದು ಪ್ರತಿಜ್ಞೆ ಮಾಡಿದೆ. ನಾನು ನೌಕರಿ ಪಡೆದರೂ ಅಣ್ಣನಿಗಿಂತ ಹೆಚ್ಚು ಸಂಬಳ ಪಡೆಯಲು ಸಾಧ್ಯವಾಗಲಿಲ್ಲ. ಅಣ್ಣ ಅಲ್ಪ ಓದಿದರೂ ಬುದ್ಧಿವಂತನಾಗಿದ್ದ, ಇದರಿಂದ ನನಗೆ ಅಸೂಯೆ ಹೆಚ್ಚಾಯಿತು. ಅಣ್ಣ ಈಗ ನಗರದಲ್ಲಿ ಮನೆ ಮಾಡಿ ಅಪ್ಪ ಅಮ್ಮನನ್ನು ತನ್ನ ಜೊತೆಯೇ ಕರೆದುಕೊಂಡು ಹೋದನು. ಕೆಲವು ದಿನಗಳ ನಂತರ ಅಣ್ಣನ ಮನೆಗೆ ನಾನು ಹೋಗಬೇಕಾಯಿತು. ಅಣ್ಣನ ಮೇಲಿನ ಸಿಟ್ಟಿನಿಂದ ಅವನನ್ನು ಹೇಗಾದರೂ ಮಾಡಿ ಅವಮಾನಿಸಬೇಕು ಎಂದು ನಾನು ಸಂಚು ರೂಪಿಸುತ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಮಗಳು ಕಾವ್ಯ ಬೇರೆಯವನ ಜೊತೆ ಓಡಿಹೋದ ವಿಷಯ ತಿಳಿಯಿತು. ಈ ವಿಷಯವನ್ನು ಅಪ್ಪ ಅಮ್ಮನಿಗೆ ತಿಳಿಸಿ ಅಣ್ಣನ ಜೀವನ ಹಾಳಾಗಲಿ ಎಂದು ನಾನು ಕೆಟ್ಟದಾಗಿ ಯೋಚಿಸಿದೆ. ಒಂದು ದಿನ ಮಧ್ಯರಾತ್ರಿ ಅಣ್ಣ ಮನೆಗೆ ಬಂದಾಗ ಅವನ ಜೊತೆ ಒಬ್ಬಳು ಅಪರಿಚಿತ ಸುಂದರ ಹುಡುಗಿ ಇದ್ದಳು. ಅವಳನ್ನು ಕಂಡು ನನಗೆ ಅನುಮಾನ ಶುರುವಾಯಿತು. ಮರುದಿನ ಬೆಳಿಗ್ಗೆ ಅಣ್ಣ ಅವಳನ್ನು ತನ್ನ ಪತ್ನಿ ಎಂದು ಪರಿಚಯಿಸಿದನು. ಅವಳ ಹೆಸರು ನಿಶಾ. ನಿಶಾ ಕಾವ್ಯಳಿಗಿಂತಲೂ ಹೆಚ್ಚು ಸುಂದರಿಯಾಗಿದ್ದಳು. ಅವಳ ರೂಪವನ್ನು ನೋಡಿ ನನ್ನ ಮನಸ್ಸು ಚಂಚಲವಾಗತೊಡಗಿತು. ಅವಳು ಅಣ್ಣನ ಹೆಂಡತಿ ಎಂದು ತಿಳಿದಿದ್ದರೂ ನನ್ನ ಮನಸ್ಸು ಅವಳತ್ತ ಸೆಳೆಯುತ್ತಿತ್ತು. ನಾನು ಈ ಪಾಪಪ್ರಜ್ಞೆಯಿಂದ ಗೆಳೆಯನ ಮನೆಯಲ್ಲಿ ಉಳಿಯತೊಡಗಿದೆ. ಒಂದು ದಿನ ಬೆಳಿಗ್ಗೆ ಸ್ನಾನದ ಮನೆಗೆ ಹೋದಾಗ ಆಕಸ್ಮಿಕವಾಗಿ ಬಾಗಿಲು ತೆರೆದು ನಿಶಾ ಅಲ್ಲಿರುವುದನ್ನು ಕಂಡೆ. ಆ ಕ್ಷಣದ ಭ್ರಮೆಯಲ್ಲಿ ನಾನು ಅವಳನ್ನು ತಬ್ಬಿಕೊಂಡು ಪ್ರೀತಿ ವ್ಯಕ್ತಪಡಿಸಿದೆ. ಅವಳು ಕೂಡ ಪ್ರತಿಕ್ರಿಯಿಸಿದಳು. ನಂತರ ನಾನು ತಪ್ಪು ಮಾಡಿದೆ ಎಂದು ಹೆದರಿ ಅಲ್ಲಿಂದ ಓಡಿಹೋಗಿ ಗೆಳೆಯನ ಮನೆಯಲ್ಲಿ ಅಡಗಿಕೊಂಡೆ. ಅಣ್ಣನಿಂದ ಕರೆ ಬಂದಾಗ ತುಂಬಾ ಭಯವಾಯಿತು. ಮನೆಗೆ ಹೋದಾಗ ಅಣ್ಣ ನನ್ನನ್ನು ಅವಳ ಹತ್ತಿರ ಕರೆದುಕೊಂಡು ಹೋದನು. ಅಣ್ಣ ಹೇಳಿದ ಸತ್ಯ ಕೇಳಿ ನನಗೆ ಆಶ್ಚರ್ಯವಾಯಿತು. ಅವಳು ಅಣ್ಣನ ಹೆಂಡತಿಯಲ್ಲ, ಬದಲಾಗಿ ಅಣ್ಣ ಪ್ರೀತಿಸುತ್ತಿದ್ದ ಹುಡುಗಿಯ ತಂಗಿಯಾಗಿದ್ದಳು. ಅಣ್ಣ ಅವಳನ್ನು ಒಂದು ಕಷ್ಟದ ಮದುವೆಯಿಂದ ಪಾರು ಮಾಡಿ ಮನೆಗೆ ಕರೆತಂದಿದ್ದನು. ಅಣ್ಣನಿಗೆ ನನ್ನ ಮೇಲೆ ಮತ್ತು ಅವಳ ಮೇಲೆ ಅಪಾರ ಗೌರವವಿತ್ತು. ನನ್ನ ತಮ್ಮನ ಜೊತೆ ಮದುವೆ ಮಾಡಿಯೇ ಎಂದು ಅವಳೇ ಅಣ್ಣನಲ್ಲಿ ಕೇಳಿಕೊಂಡಿದ್ದಳು. ಎಲ್ಲವನ್ನೂ ತಿಳಿದ ನಾನು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡೆ. ನನ್ನ ಅಣ್ಣನ ದೊಡ್ಡ ಗುಣಕ್ಕೆ ನಾನು ತಲೆಬಾಗಿದನು. ಈ ಸುಂದರ ಅನುಭವದೊಂದಿಗೆ ನನ್ನ ಹೊಸ ಜೀವನ ಆರಂಭವಾಯಿತು. ಅಣ್ಣ ಮತ್ತು ಅಪ್ಪ ಅಮ್ಮನ ಪ್ರೀತಿ ಈಗ ನನಗೆ ಸಂಪೂರ್ಣವಾಗಿ ಸಿಗುತ್ತಿದೆ. ಈ ಕತೆ ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.